ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನೊಂದು ಹೊಸದಾದಂಥ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ನಾವು ಮಾಡ್ಕೋಬೋದಾದಂಥ ತುಂಬ ಸೂಪರ್ ಆಗಿರೋವಂಥ ಸಿಂಪಲ್ ಆಗಿರೋವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್. ಒಂದೇ ಸ್ಟೆಪ್ಪಲ್ಲಿ ನೀವು ಕ್ರೋಶಾ ಕುಚ್ಚನ್ನ ಮಾಡ್ಕೊಳ್ಬೋದು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಂಬಿಡೋಣ. ನಾನಿಲ್ಲಿ ಕ್ರೋಶಾ ನೀಡಲ್ ನಂಬರ್ 11 ತಗೊಂಡಿದ್ದೀನಿ. ಮತ್ತು ದೊಡ್ಡ ಕಣ್ಣಿನ ಸೂಜಿ, ಕುಚ್ಚು ಕಟ್ಟೋದಕ್ಕೆ ದಾರ, ಜರಿ ದಾರ, ಮತ್ತು ನಾನಿಲ್ಲಿ ಮೆಟಲ್ ಬೀಡ್ಸ್ನ ತಗೊಂಡಿದ್ದೀನಿ. ಗೋಲ್ಡ್ ಬೀಡ್ಸು, ಮೆಟಲ್ ಬೀಡ್ಸು, ಮೀಡಿಯಮ್ ಸೈಜ್ದು. ಹಾಗೆಯೇ 7 ಎಳೆ ದಾರ ಮತ್ತು ಕತ್ರಿ. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ. ನೋಡಿ, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವು ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದಾರನ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ರೈಟ್ ಸೈಡಿಂದ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೀಡಲ್ ಸಹಾಯದಿಂದ ನಾವು ದಾರನ ಮೊದಲು ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ದಾರದ ತುದಿಗೆ ಗಂಟಾಕಿಟ್ಕೊಂಡಿದ್ರೆ ಈ ರೀತಿಯಾಗಿ ದಾರನ ಲಾಕ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ 2 ಬಾರಿ ಲಾಕ್ ಮಾಡ್ಕೊಳ್ಬೇಕು. 2 ಬಾರಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟು 4 ಚೈನ್ಗಳನ್ನ ಹಾಕೋಬೇಕು. 1 2 3 4 ಚೈನ್ಗಳನ್ನ ಹಾಕಿ ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿವಾಗ ತ್ರಿಬಲ್ ಕ್ರೋಶೆಟ್ ಮಾಡಬೇಕು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಸೀರೆಗೆ ಡೈರೆಕ್ಟಾಗಿ ನಾವು ಲಾಕ್ ಮಾಡ್ಕೊಳ್ಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಟ್ರಿಬಲ್ ಕ್ರೋಶ ಮಾಡಬೇಕು. ನೋಡಿ, ನೀಡಲ್ ಮೇಲೆ ಮೊದಲು ನಾವು ಇವಾಗ ಒಂದು ಕಂಬ ಹಾಕಿದ್ಮೇಲೆ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೊಳ್ಳೋಣ. ಒಂದೊಂದು ಕಂಬ ಆದಮೇಲೆ ಒಂದೊಂದು ಬೀಡನ್ನ ಹ್ಯಾಡ್ ಮಾಡಬೇಕು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಿ ನಾವು ಫಸ್ಟ್ನೇದು ಎಲ್ಲಿ ಕಂಬ ಹಾಕಿರ್ತೀವಿ ಅದೇ ಹೋಲ್ ಒಳಗಡೆಯಿಂದ ಮತ್ತೆ ನಾವು ಈ ಕಂಬನೂ ಹಾಕಬೇಕು. ನಾವು ಒಂದು ಹೋಲ್ ಮಾಡಿದ್ದೀವಲ್ಲ ಅದೇ ಹೋಲ್ಗೆ ಎಲ್ಲ ಕಂಬಗಳನ್ನೂ ಹಾಕಬೇಕು. ಒಂದೊಂದು ಕಂಬ ಆದಮೇಲೆ ಒಂದೊಂದು ಬೀಡ್ಗಳನ್ನ ಹ್ಯಾಡ್ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಬೇಕು. ಸೇಮ್ ಹೋಲ್ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನೋಡಿ, ಈ ರೀತಿ ಟ್ರಿಪಲ್ ಕ್ರೋಶ ಮಾಡಿ ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು. ಸೊ ಒಂದೊಂದು ಕಂಬ ಆದಮೇಲೂ ಒಂದೊಂದು ಬೀಡ್ ಬರಬೇಕು. ಸೇಮ್ ಹೋಲ್ ಒಳಗಡೆಯಿಂದ ನಾವು ದಾರನ ಎತ್ಕೋಬೇಕು. ನಾನು ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ, ನಿಧಾನವಾಗಿ ನೋಡ್ಕೊಳ್ಳಿ. ಒಂದಿಲ್ಲ ಅಂದರೆ 2 ಬಾರಿ ನೋಡಿ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಡಿಸೈನ್ ಇದು. ನೋಡಿ, ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ಸೊ ಟೋಟಲ್ ಆಗಿ ನಾವಿಲ್ಲಿ 8 ಕಂಬಗಳನ್ನ ಹಾಕಬೇಕು. ಅಂದರೆ 7 ಬೀಡ್ಗಳನ್ನ ಬರುತ್ತೆ. ಇಲ್ಲಿ 8 ಕಂಬಗಳು ಬರುತ್ತೆ. ಸೊ ನಾನು ಸ್ವಲ್ಪ ಫಾಸ್ಟ್ ಮೂವಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ತೋರಿಸಿದ್ದೀನಲ್ಲ ಅದೇ ರೀತಿಯಾಗಿ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಮೂವಿಂಗಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಲಾಸ್ಟ್ ಕಂಬ ಹಾಕ್ಕೊಳ್ಳೋಣ. ನಾವು ಪ್ರತಿಯೊಂದು ಕಂಬನೂ ಸೇಮ್ ಒಂದೇ ಹೋಲಲ್ಲಿ ನಾವು ಹಾಕಿ ಮಾಡ್ಕೊಳ್ತಾ ಇರೋದು. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಾಗ್ತಾ ಇದೆ. ಸೇಮ್ ಅದೇ ಹೋಲಲ್ಲಿ ಇಲ್ಲಿ ಬೇಸ್ ಬೇಡವೇ ಬೇಡ ನಮಗೆ. ಏಕೆಂದರೆ ಡೈರೆಕ್ಟಾಗಿ ನಾವು ಸೀರೆಗೆ ಕಂಬಗಳನ್ನ ಹಾಕ್ತಾ ಇರೋದ್ರಿಂದ ನೋಡಿ ಈ ರೀತಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. ಇವಾಗ ಲಾಸ್ಟ್ ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ. ಅದಾದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ಲ ಆರ್ಚ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ, ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಆರ್ಚ್ ಬರುತ್ತೆ. ನಿಮಗೆ ಒಂದು ಆರ್ಚ್ ಬರುತ್ತೆ, ಒಂದು ಕುಚ್ಚು ಬರುತ್ತೆ. ನೋಡಿ, ಈ ರೀತಿಯಾಗಿ 8 ಕಂಬಗಳು ಬರಬೇಕು. ಅಂದರೆ 7 ಬೀಡ್ ಬರುತ್ತೆ. ನೋಡಿ, ನಾನಿಲ್ಲಿ ಮಾಡ್ಕೊಂಡಿದ್ದೀನಲ್ಲ ಇದೇ ರೀತಿಯಾಗಿ ನೀವು ಸಾರಿ ಪೂರ್ತಿ ಮಾಡ್ಕೋಬೇಕು. ತುಂಬ ಪುಟ್ಟದ ಆರ್ಚ್ಗಳು ಕ್ಯೂಟಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಬರುತ್ತೆ. ಬೀಡ್ಸ್ನ ಯೂಸ್ ಮಾಡಿರ್ತೀವಿ, ಸೂಪರಾಗಿರುತ್ತೆ. ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ, ಇವಾಗ ನಾವು 4 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ, ಒಂಥರ ಕಪ್ಪೆ ಚಿಪ್ಪು ಥರ ಕಾಣಿಸ್ತಾ ಇದೆ ಅದು ಡಿಸೈನು. ನೋಡಿ, ಇವಾಗ ನಾನು
150 ಎಳೆ ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ದೊಡ್ಡ ಕಣ್ಣಿನ ಸೂಜಿಗೆ 150 ಎಳೆ ದಾರ ತಗೊಂಡು ಹಾಕ್ಕೋಬೇಕು. ನೀವು ಈ ರೀತಿ ಫೋಲ್ಡ್ ಮಾಡಿದಾಗ ಅದು ನಿಮಗೆ 300 ಎಳೆ ಆಗುತ್ತೆ. ತುಂಬ ದಪ್ಪವಾಗಿ ಕುಚ್ಚು ಪುಟ್ಟದಾಗಿ ಕಟ್ಕೋಬೇಕು, ಏಕೆಂದರೆ ಪುಟ್ಟದಾಗಿ ಹಾರ್ಚಿರೋದ್ರಿಂದ ಪುಟ್ಟದಾಗಿ ಕುಚ್ಚನ್ನು ಕಟ್ಕೊಳ್ಳಿ, ಆವಾಗ ಸೂಪರಾಗಿ ಕಾಣಿಸುತ್ತೆ. ನೋಡಿ, ಜರಿ ದಾರದಿಂದ 2 ಎಳೆ ಜರಿ ದಾರ ತಗೊಂಡು ಕುಚ್ಚನ್ನು ಟೈಟಾಗಿ ಕಟ್ಕೋಬೇಕು. ಕುಚ್ಚು ಯಾವುದೇ ಕಾರಣಕ್ಕೂ ಬಿಚ್ಚೋಗಬಾರ್ದು. ಆ ರೀತಿಯಾಗಿ ಟೈಟಾಗಿ ನೋಡಿ ಕಟ್ಕೊಳ್ಳಿ. ಟೈಟಾಗಿ ಒಂದು 2-3 ಬಾರಿ ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನಾವು ಕುಚ್ಚನ್ನು ಟೈಟಾಗಿ ಕಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಕಟ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿಯಾಗಿ ನಾವು ಗಂಟು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಜರಿ ದಾರನ ಸೂಜಿನ ಕೆಳಗೆ ಎತ್ಕೊಳ್ಳಿ. ಆವಾಗ ನಿಮಗೆ ಜರಿ ದಾರ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಮತ್ತು ಇವಾಗ ಕುಚ್ಚು ನಮಗೆ ಪುಟ್ಟದಾಗಿ ಬೇಕು ಅಂತ ಹೇಳಿದ್ದೀನಲ್ಲ, ಪುಟ್ಟದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಪುಟ್ಟ ಹಾರ್ಚಿಗೆ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ನೀವು ಇಷ್ಟು ಪುಟ್ಟ ಹಾರ್ಚಿಗೆ ದೊಡ್ಡ ಕುಚ್ಚುಗಳನ್ನ ಕಟ್ಕೊಂಡ್ರೆ ಆರ್ಚ್ ಕಾಣಿಸೋದೇ ಇಲ್ಲ. ಆವಾಗ ಡಿಸೈನ್ ಏನು ಮಾಡಿದ್ದೀವಿ ಅಂತ ಗೊತ್ತಾಗೋದು ಇಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು ಪುಟ್ಟದಾಗಿ ಕಟ್ಕೊಳ್ಳೋಣ. ನಾನು ಎಲ್ಲ ಕುಚ್ಚುಗಳನ್ನು ನೋಡಿ ಅದೇ ರೀತಿಯಾಗಿ ಕಟ್ಕೊಂಡಿದ್ದೀನಿ. ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತ. 2 ಕಲರ್ ದಾರ ಯೂಸ್ ಮಾಡಿ ನಾನು ಕುಚ್ಚನ್ನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬೀಡ್ಸ್ನ ಹಾಕಿರೋದು ತುಂಬಾ ಸೂಪರಾಗಿ ಬಂದಿದೆ ಡಿಸೈನು. ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ. ಹಾಗೆಯೇ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.